ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆ. ರಾಜ್ಯಪಾಲರು ಬಿಗ್ ಶಾಕ್ ಒಂದನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಹತ್ವಾಕಾಂಕ್ಷೆಯ ಒಂದು ಹೆಜ್ಜೆಯನ್ನು ಇಟ್ಟಿದ್ರು. ಅದರ ವಿರುದ್ಧ ನರೇಂದ್ರ ಮೋದಿಯಿಂದ ಹಿಡಿದು ಬಿಜೆಪಿ ಇಡೀ ಟೀಮ್ ಮುಗಿಬಿದ್ದಿದ್ದನ್ನು ನೋಡಿದ್ವಿ ನಾವು. ಈಗ ಅದಕ್ಕೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ, ಬ್ರೇಕ್ ಹಾಕುವ ಮೂಲಕ. ಏನು ಹಾಗಾದರೆ ಜಾತಿ ಗಣತಿ ಅತ್ಯಂತ ನಿರ್ಣಾಯಕ ದಿನ ಇವತ್ತು. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರಿಗೆ ಎದುರಾಗಿರುವ ಆಘಾತ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಬಹಳ ಕುತೂಹಲಕ್ಕೆ ಕಾರಣ ಆಗಿರುವ ಎಲ್ಲರ ಚಿತ್ತ ನೆಟ್ಟಿದೆ ಈ ಸಂಪುಟ ಸಭೆಯತ್ತ. ಏನಾಗುತ್ತೆ ಇವತ್ತಿನ ಸಂಪುಟ ಸಭೆಯಲ್ಲಿ? ಇವತ್ತೇ ತೀರ್ಮಾನ ತಗೊಂಡು ಏನೋ ಜಾರಿಗೊಳಿಸ್ತಾರೆ ಅಂತ ಹೇಳುವಷ್ಟು ಸುಲಭದ ವಿಷಯ ಏನಲ್ಲ. ಸಂಪುಟ ಸಮಿತಿ ಮಾಡೋದು, ಅಧ್ಯಯನಕ್ಕೆ ಕೊಡೋದು, ಆ ರೀತಿಯದ್ದೇನಾದರೂ ಕ್ರಮ ಆಗಬಹುದು ಅಷ್ಟೇ. ಅದಕ್ಕಿಂತ ಹೆಚ್ಚು ರಿಸ್ಕ್ ತಗೊಳ್ತಾರೆ ಸಿದ್ದರಾಮಯ್ಯನವರು. ಒಂದ್ಸಲ ಈಗ ಎದ್ದಿರುವ ಆಕ್ರೋಶನೇ ಸಹಿಸಿಕೊಳ್ಳೋದಕ್ಕಾಗದ ಮಟ್ಟಿಗಿದೆ. ಒಕ್ಕಲಿಗರು, ಲಿಂಗಾಯತರು ಸರ್ಕಾರನೇ ಬೀಳಿಸ್ಬಿಡ್ತೀವಿ ಅನ್ನುವಂಥ ಓಪನ್ ಚಾಲೆಂಜನ್ನು, ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಒಂದು ಕಡೆ. ಜಾತಿ ಗಣತಿಯ ಬಗ್ಗೆ ಆಕ್ರೋಶ ಯಾಕೆ? ಒಂದು, ಕರ್ನಾಟಕದಲ್ಲಿ ಮುಸಲ್ಮಾನರೇ ನಂಬರ್ 1 ಅಂತ ಮಾಡೋದಕ್ಕೆ ಹೊರಟಿರೋದು. ಶಿಫಾರಸುಗಳ ಪ್ರಕಾರ ಮೀಸಲಾತಿ ಕುರುಬರಿಗೆ ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಇರೋದು ಡಬಲ್ ಆಗುತ್ತೆ. ಇದೆಲ್ಲ ಆಕ್ರೋಶ ಇದೆಯಲ್ಲ. ಆ ಶಿಫಾರಸುಗಳು ಯಥಾವತ್ತಾಗಿ ಜಾರಿಯಾದರೆ ಅನ್ಯಾಯ ಆಗುತ್ತೆ ನಮಗೆ, ನಮ್ಮ ಸಂಖ್ಯೆ ಕಡಿಮೆ ತೋರಿಸಲಾಗಿದೆ ಅನ್ನೋದೆಲ್ಲ ಒಂದು. ಮತ್ತೊಂದು ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಒಂದು ಬಿಗ್ ಸ್ಟೆಪ್ ಇಟ್ಟು ಬಿಟ್ಟಿದ್ದಾರೆ. ಇಡೀ ದೇಶದ ಗಮನ ಸೆಳೆದಿದೆ. ಸರ್ಕಾರದ ಗುತ್ತಿಗೆಯಲ್ಲಿ 4% ಮೀಸಲು, ಅಂದರೆ ಕಾಮಗಾರಿ ಗುತ್ತಿಗೆ ಮತ್ತು ಖರೀದಿ ಪ್ರಕ್ರಿಯೆಯಲ್ಲಿ ಮುಸಲ್ಮಾನರಿಗೆ 4% ಮೀಸಲಿಡೋದಕ್ಕೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ತಿದ್ದುಪಡಿ ವಿಧೇಯಕ ಏನಾಯ್ತಲ್ವಾ, ಸೆಷನ್ನಲ್ಲಿ ಚರ್ಚೆ ಮಾಡೆಲ್ಲ ಪಾಸ್ ಮಾಡಿಕೊಂಡ್ರು. ಸಂಪುಟದಲ್ಲಿ ಅದು ಬಂದಾಗಲೇ ಆಕ್ರೋಶ ವ್ಯಕ್ತವಾಯಿತು. ಬಟ್ ಗದ್ದಲ ಗಲಾಟೆ ನಡುವೆನೇ ಸೆಷನ್ನಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾಯಿತು. ಈಗ ರಾಜ್ಯಪಾಲರು ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯಪಾಲರು ಇದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬ್ರೇಕ್ ಹಾಕಿ ಬಹಳ ವಿಸ್ತೃತವಾದ ತಕರಾರುಗಳನ್ನು ಪಟ್ಟಿ ಮಾಡಿ ಸರ್ಕಾರಕ್ಕೆ 6 ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ಈ ವಿಧೇಯಕದ ಬಗ್ಗೆ ಗಂಭೀರ ಆಕ್ಷೇಪಗಳನ್ನು ಎತ್ತಿದ್ದಾರೆ ರಾಜ್ಯಪಾಲರು. ಇದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರಿಯಾದದ್ದಲ್ವೇ ಅಲ್ಲ ಅಂತ. ಈ ಕಾನೂನು ತಿದ್ದುಪಡಿ ವಿಧೇಯಕ ಸಾಂವಿಧಾನಿಕವಾಗಿ ಮತ್ತು ಕಾನೂನಾತ್ಮಕ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡುತ್ತೆ. ಅದು ಹೆಂಗೆ ನೀವು ಧರ್ಮದ ಆಧಾರದಲ್ಲಿ ಈ ರೀತಿ ಮೀಸಲಾತಿ ಕೊಡ್ತೀರಿ ಅಂತ ಈಗ ರಾಜ್ಯಪಾಲರು ಚಾಟಿ ಬೀಸಿರೋದು. ಸರ್ಕಾರ ಹೇಳ್ತಾ ಇರೋದು, ಕಾಂಗ್ರೆಸ್ನವರು ಹೇಳ್ತಿರೋದು ಮುಸ್ಲಿಂ ಒಂದು ಜಾತಿ ಅಂತ. ಈ ಜಾತಿ ಗಣತಿಯಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದು ಜಾತಿಯಾಗಿ ಮುಸಲ್ಮಾನರನ್ನ ಪಟ್ಟಿ ಮಾಡಲಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ನ ಹಿಂದಿನ ಒಂದು ತೀರ್ಪಿನ ಉಲ್ಲೇಖ, ಅಂದರೆ ಹಿಂದುಳಿದವರು ಬೇರೆ ಹಿಂದುಳಿದವರಂತೆ ಮುಸಲ್ಮಾನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋದ್ರಿಂದಾಗಿ ಅವ್ರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಬೇಕು ಅನ್ನುವಂಥ ಹಳೆಯ ಒಂದು ಆದೇಶ, ಅದರ ಬಲದಲ್ಲಿಯೇ ಈ ಜಾತಿ ಗಣತಿಯಲ್ಲೂ ಮುಸಲ್ಮಾನರನ್ನ ಜಾತಿ ಅಂತ ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಈ ಮೀಸಲಾತಿ, ಗುತ್ತಿಗೆ ಮೀಸಲಾತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಸಲ್ಮಾನರು ಒಂದು ಜಾತಿ ಅಂತ ಮಾಡಿ ನಾವು ಕೊಟ್ಟಿರೋದು, ಬೇರೆಯವ್ರಿಗೂ ಇದೆ, SC ST ಎಲ್ಲರಿಗೂ ಇಲ್ವಾ, ಹಾಗೆ ಅವ್ರಿಗೂ ಕೊಟ್ಟಿದ್ದೀವಿ ಅಂತ ಅವರು ವಾದ. ಆದರೆ ಇಲ್ಲಿ ಸರಿಯಾಗಿಲ್ಲ ಇದು. ಬೇರೆ ಸುಪ್ರೀಂ ಕೋರ್ಟ್ನ ಇತರ ತೀರ್ಪುಗಳನ್ನು ಉಲ್ಲೇಖ ಮಾಡಿಯೇ ಕೌಂಟರ್ ಕೊಟ್ಟಿದ್ದಾರೆ ರಾಜ್ಯಪಾಲರು. ಯಾವ ಸುಪ್ರೀಂ ಕೋರ್ಟ್ ಆದೇಶದ ಬಲ ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಆಧಾರವಾಗಿದೆಯೋ ಇಂತಹ ನಿರ್ಧಾರಗಳಿಗೆ, ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು, ತೀರ್ಪುಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ಕೌಂಟರ್ ಕೊಟ್ಟಿದ್ದಾರೆ. ಬಹಳಷ್ಟು ಬಿಕ್ಕಟ್ಟುಗಳು ಸೃಷ್ಟಿಯಾಗ್ತವೆ ಇದನ್ನ ಜಾರಿ ಮಾಡಿದ್ರೆ. ಹಾಗಾಗಿ ಇದನ್ನು ಅಂಗೀಕರಿಸೋಕೆ ಸಾಧ್ಯವೇ ಇಲ್ಲ ಅಂತ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನ ರಾಷ್ಟ್ರಪತಿಗಳಿಗೆ ಪರಿಶೀಲನೆಗಾಗಿ ದಿಲ್ಲಿಗೆ ರವಾನೆ ಮಾಡಿದ್ದಾರೆ ರಾಜ್ಯಪಾಲರು. ಧರ್ಮದ ಆಧಾರದ ತಾರತಮ್ಯ ಮಾಡೋದಕ್ಕೆ, ಮೀಸಲನ್ನು ಕಲ್ಪಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲವೇ ಇಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಹರಿಯಾಣದ ಭಾಷಣದಲ್ಲಿ ಗುಡುಗಿದ್ರು. ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಮೀಸಲನ್ನು ಕಲ್ಪಿಸಿದೆ, ಧರ್ಮಾಧಾರಿತವಾಗಿ ಮೀಸಲು. ಅಂಬೇಡ್ಕರ್ ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದು, ಇದಕ್ಕೆ ಯಾರೂ ಅವಕಾಶ ಮಾಡಿಕೊಡಲ್ಲ. ಸಂವಿಧಾನಕ್ಕೆ ವಿರುದ್ಧವಾದ ಹೆಜ್ಜೆಗಳನ್ನು ಇಡ್ತಿದ್ದೀರಿ, ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ರಾಜಕಾರಣ ಮಾಡ್ತಿದ್ದೀರಿ ಅಂತ ಗುಡುಗಿದ್ರು. ನಾವು ನೆನಪು ಮಾಡ್ಕೊಳ್ಬಹುದು. ಮುಸಲ್ಮಾನರಿಗೆ ನೀವು ಅವಕಾಶ ಕೊಡಬೇಕು ಅಂದರೆ ಈ ರೀತಿ ಮೀಸಲಾತಿ ಮತ್ತೊಬ್ಬರದ್ದು ಕಿತ್ತು ಕೊಡ್ತಾ ಇದ್ದೀರಿ. SC ST OBC ಎಲ್ರಿಗೂ ಅನ್ಯಾಯ ಮಾಡ್ತಾ ಇದ್ದೀರಿ. ನೀವು ನಿಜಕ್ಕೂ ಮುಸಲ್ಮಾನರಿಗೆ ನ್ಯಾಯ ಕೊಟ್ಕೊಂಡು ಬಂದಿದ್ರೆ ಇಷ್ಟು ಸುದೀರ್ಘ
ಸಮಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಪಂಚರ್ ಹಾಕ್ಕೊಂಡೇ ಇರೋ ಪರಿಸ್ಥಿತಿ ಇರ್ತಿರ್ಲಿಲ್ಲ ಮುಸಲ್ಮಾನರಿಗೆ. ಯಾಕಿಷ್ಟು ಕಷ್ಟದಲ್ಲಿದ್ದಾರೆ? ವಕ್ಫ್ ಆಸ್ತಿ ಅಷ್ಟು ಅಗಾಧವಾಗಿದ್ದೂ ಕೂಡ ಇವತ್ತು ಮುಸಲ್ಮಾನ್ ಸಮುದಾಯ ಯಾಕೆ ಕಷ್ಟದಲ್ಲಿದೆ ಅನ್ನುವಂಥ ಚಾಲೆಂಜನ್ನು ಹಾಕಿದ್ರು. ನೀವು ತಾಕತ್ತಿದ್ರೆ ನಿಮ್ಮ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ, ಸಮುದಾಯದವ್ರನ್ನೇ KPCC ಅಥವಾ AICC ಅಧ್ಯಕ್ಷರನ್ನಾಗಿ ಮಾಡಿ, 50% ಅವ್ರಿಗೆ ಟಿಕೆಟ್ ಕೊಟ್ಟು ನ್ಯಾಯ ಕಲ್ಪಿಸಿ. ಈ ರೀತಿ ಅಲ್ಲ ಅಂತ ಗುಡುಗಿದ್ರು ನರೇಂದ್ರ ಮೋದಿ. ಅದರ ಬೆನ್ನಲ್ಲೇ ಈಗ ರಾಜ್ಯಪಾಲರು ಕೊಡ್ತಾ ಇರುವಂಥ ಶಾಕ್ ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನೇ ಉಲ್ಲೇಖ ಮಾಡಿ ರಾಜ್ಯಪಾಲರು ತಮ್ಮ ಪತ್ರವನ್ನು ಬರೆದಿದ್ದಾರೆ, ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಸರ್ಕಾರದ ನಾನಾ ಇಲಾಖೆಗಳಲ್ಲಿ 2 ಕೋಟಿ ರೂಪಾಯಿವರೆಗಿನ ಕಾಮಗಾರಿ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದ್ದ ಮೀಸಲನ್ನು ಹಿಂದುಳಿದ ವರ್ಗ ಪ್ರವರ್ಗ 1, 2A ಮತ್ತು 2Bಗೆ ವಿಸ್ತರಿಸುವ ಜೊತೆಗೆ ನಾನಾ ಇಲಾಖೆ, ನಿಗಮ, ಸಂಸ್ಥೆಗಳಿಗೆ 1 ಕೋಟಿ ರೂಪಾಯಿವರೆಗಿನ ಖರೀದಿಗಳಿಗೆ ಈ ಎಲ್ಲ ವರ್ಗಗಳಿಗೆ ಮೀಸಲನ್ನು ಕೊಡುವಂಥದ್ದು ಈ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿತ್ತು. CM ಸಿದ್ದರಾಮಯ್ಯನವರು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿಯೇ ಇದನ್ನು ಪ್ರಕಟಿಸಿದ್ರು. ಇದು ಬಹಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆದರೆ ಡೋಂಟ್ ಕೇರ್ ಅಂತ ಕಾಂಗ್ರೆಸ್ ಸರ್ಕಾರ ಸ್ಟೆಪ್ ತಗೊಂಡಿತ್ತು. ರಾಜ್ಯಪಾಲರು ಇದಕ್ಕೆ ಬ್ರೇಕ್ ಹಾಕಿದ್ದಾರೆ, ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಗುತ್ತಿಗೆ ಖರೀದಿಯಲ್ಲಿ ಮೀಸಲಿಗೆ ಗಂಭೀರ ಆಕ್ಷೇಪವನ್ನು ಎತ್ತುವ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿರೋದು. ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ನೋಡ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ ಏನಾಯ್ತು, ವಿವಿಧ ರಾಜ್ಯಗಳಲ್ಲಿ ಏನಾಗ್ತಿದೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಕಡತಗಳನ್ನು ಪೆಂಡಿಂಗ್ ಇಡೋ ಹಾಗಿಲ್ಲ, ಇಂತಿಷ್ಟು ಡೆಡ್ ಲೈನ್ ಒಳಗಡೆ ರಾಷ್ಟ್ರಪತಿಗಳೂ ಕೂಡ ಅದನ್ನು ಕ್ಲಿಯರ್ ಮಾಡಬೇಕು ಅನ್ನುವ ಆದೇಶವನ್ನು ಕೋರ್ಟ್ ಕೊಟ್ಟು ಇತಿಹಾಸದಲ್ಲಿಯೇ ಎಂದೂ ಇಲ್ಲದ ಒಂದು ತೀರ್ಪು ಅಂತ ವಿಶ್ಲೇಷಣೆ ಮಾಡಲಾಯಿತು. ಆದರೆ ಈಗ ರಾಜ್ಯಪಾಲರು ಮಾತ್ರ ಬಿಗ್ ಸ್ಟೆಪ್ ಅನ್ನು ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ಉಲ್ಲೇಖ ಮಾಡಿ ಸಾಂವಿಧಾನಿಕವಾಗಿ ಬಹಳಷ್ಟು ಕಗ್ಗಂಟು ಬಿಕ್ಕಟ್ಟುಗಳನ್ನು ಸೃಷ್ಟಿಸುತ್ತೆ. ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದನ್ನು ನೀವು ಚೇಂಜ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದುಬಿಟ್ರೆ ಆಗಲ್ಲ ಅಂತ ಈ ರೀತಿ ಸೆಡ್ ಹೊಡೆದಿದ್ದಾರೆ. KPSC ವಿಧೇಯಕ ಕೂಡ ವಾಪಸ್ಸಾಗಿದೆ. ಕಡತ ವಾಪಸ್ ಪ್ರಕ್ರಿಯೆ ಒಂದು ಕಡೆ ಮುಂದುವರೆದಿದ್ರೆ, ಮತ್ತೊಂದು ಕಡೆ ಇದನ್ನು ದಿಲ್ಲಿಗೆ ಕಳಿಸ್ಕೊಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ತೀರ್ಮಾನ. ಯಾಕೆ ಕೊಡಬಾರ್ದು ಮುಸಲ್ಮಾನರಿಗೆ ಮೀಸಲಾತಿಯನ್ನ ಅಂತ ಗುಡುಗಿದ್ರು. ಮೊನ್ನೆ ಮೋದಿ ಆಡಿದ ಮಾತುಗಳಿಗೆ ಕೌಂಟರ್ ಕೊಟ್ಟರು ಸಿದ್ದರಾಮಯ್ಯ. ಯಾಕ್ರಿ ಕೊಡಬಾರ್ದು ಮುಸಲ್ಮಾನರಿಗೆ ಮೀಸಲಾತಿಯನ್ನ? ಕಷ್ಟದಲ್ಲಿರೋರಿಗೆ, ಹಿಂದುಳಿದವ್ರಿಗೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಕೊಡಬಾರ್ದ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಈಗ ಅವರ ಮಹತ್ವಾಕಾಂಕ್ಷೆ ಈ ಮೀಸಲಾತಿಗೆ ರಾಜ್ಯಪಾಲರು ಇಂಥದ್ದೊಂದು ಶಾಕ್ ಅನ್ನ ಕೊಟ್ಟಿದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪಲಿದೆ ನೋಡ್ಬೇಕು. ಒಂದ್ ಕಡೆ BJP ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು, ಧರ್ಮದ ಆಧಾರದಲ್ಲಿ ನೀವು ಹೆಂಗ್ ಮೀಸಲಾತಿ ಕೊಡ್ತೀರಿ ಅಂತ ರವಿಶಂಕರ್ ಪ್ರಸಾದ್ ಅವರಿಂದ ಹಿಡಿದು ಬಹಳಷ್ಟು ಜನ BJPಯ ಕೇಂದ್ರ ಸಚಿವರುಗಳು, ಪ್ರಮುಖ ನಾಯಕರುಗಳು ಎಲ್ಲ ಸೆಡ್ ಹೊಡೆದಿದ್ರು. ಇದಕ್ಕೆ ಕಾನೂನು ಹೋರಾಟದಲ್ಲಿಯೇ ಪಾಠ ಕಲಿಸ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈಗ ರಾಜ್ಯಪಾಲರು ಕೂಡ ಒಂದು ರೀತಿಯಲ್ಲಿ ಇದನ್ನ ಕಾನೂನಾತ್ಮಕವಾಗಿ ಕೌಂಟರ್ ಕೊಡೋದಕ್ಕೆ ಕೈಗೆತ್ತಿಕೊಂಡಂಗೆ ಕಾಣಿಸ್ತಾ ಇದೆ. ಕಾದು ನೋಡೋಣ. ಸಿದ್ದರಾಮಯ್ಯನವರು ಈಸಿಯಾಗಿ ಬಜೆಟಲ್ಲಿ ಆಯಿತು, ಸಂಪುಟಕ್ಕೆ ಬಂತು, ಎಲ್ಲ ವೆರಿ ಫಾಸ್ಟಾಗಿ ಆಗ್ಬಿಡ್ತು. ಈ ಪ್ರಕ್ರಿಯೆ ಬಹಳ ಚುರುಕಾಗಿ ನಡೆದ್ಬಿಡ್ತು. ಮೀಸಲಾತಿಯನ್ನು ಸಾಧ್ಯವಾದಷ್ಟು ಬೇಗ ಕಲ್ಪಿಸೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು, ಜಾರಿಗೆ ತಂದೇ ಬಿಡೋಕೆ ಹೊರಟಿದ್ದಾರೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಆದರೆ ಈಗ ರಾಜ್ಯಪಾಲರು ಈ ರೀತಿ ಸೆಡ್ಡು ಹೊಡೆದಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.